ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನನ್ಗೆ ಏನ್ ಕೆಲಸ ಮಾಡೋಕ್ಕೂ ಇಮ್ಯುನಿಟಿ ಪವರೇ ಸಾಲ್ತಾ ಇಲ್ಲ. ಸೊ ಇದಕ್ಕೆ ಬೆಸ್ಟ್ ಡಾಕ್ಟರ್ ನೀವೇ, ಬೆಸ್ಟ್ ಸೊಲ್ಯೂಷನ್ ನಿಮ್ಮ ಹತ್ರನೇ ಇರುತ್ತೆ ಅಂತ ಅನ್ಕೊಂಡು ಅರ್ಜೆಂಟ್ ಆಗಿ ಬನ್ನಿ ಅಂತ ನಿಮ್ಮನ್ನ ಕರ್ಸ್ಕೊಂಡಿದ್ದೀನಿ. ಸೊ ಏನ್ ಹೇಳ್ತೀರಾ? ಸುಮಾರು ಕಾಯಿಲೆಗಳು ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ್ಲೇ ಬರೋದು. ಸಡನ್ ಆಗಿ ಸೆಕೆ ಆಗ್ತಾ ಇದೆ, ಮತ್ತೆ ಮಧ್ಯರಾತ್ರಿ ಚಳಿ ಆಗುತ್ತೆ, ಮತ್ತೆ ಬೆಳಗ್ಗೆ ಎದ್ದಾಗ ಏನೋ ಮೈಯೆಲ್ಲ ಉರಿ ಅನ್ಸುತ್ತೆ. ಇಷ್ಟೊಂದು ಇಮಿಡಿಯೇಟ್ ವೇರಿಯೇಷನ್ಸ್ ನ ಪಾಪ ಬಾಡಿ ಕೂಡ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಬನ್ನಿ ಇವತ್ತು ಇಮ್ಯುನಿಟಿ ಬೂಸ್ಟರ್ ರಸಂ ಮಾಡೋದನ್ನ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡ್ಬಿಡಿ ಹಂಗಾರೆ, ಲೇಟೇ ಮಾಡ್ಬೇಡಿ. ನನಗೆ ಈಗ ಇಮ್ಯುನಿಟಿ ಪವರ್ ಹೋಗ್ತಾ ಇದೆ. ಖಂಡಿತ. ಈ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿ ಸ್ಟವ್ ಆನ್ ಮಾಡಿ ನೀರು ಕುದಿಯಕ್ಕೆ ಇಡೋಣ. ಒಂದೇ ಒಂದು ಪಿಂಚ್ ಅಷ್ಟು ನಾನು ಹುಣಸೆನ ಹಾಕ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಒಂದು ಸ್ಪೂನ್ ಅಷ್ಟೇ ಹುಳಿ ಟೊಮೆಟೊ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಅಂಡ್ ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ ಅಂಡ್ ಒಂದ್ ಸ್ವಲ್ಪ ಉಪ್ಪು. ಅಂಡ್ ಅರಿಶಿನ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಇನ್ಫೆಕ್ಷನ್ ಇದ್ರು ರಾಮಬಾಣ. ಈಗ ಅದರಿಂದ ಒಂದು 10 ಕಾಳು ಮೆಣಸು ತಗೊಳ್ತಾ ಇದ್ದೀನಿ. ನಾನು ಆಕ್ಚುಲಿ ಕುಟ್ಟರಲ್ಲಿ ಸಿಕ್ಕಾಪಟ್ಟೆ. ಹೌದಾ? ಹಾಗಾದ್ರೆ ಅದಕ್ಕೆ 1 ಇಂಚ್ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂಡ್ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಳ್ತೀನಿ. 4 ರಿಂದ 5 ಬೆಳ್ಳುಳ್ಳಿ ತುಂಬಾನೇ ಒಳ್ಳೇದು. ಇದನ್ನ ಚೆನ್ನಾಗಿ ಕುಟ್ಟಿ ಪರ್ಫೆಕ್ಟ್ ಟೈಮಿಂಗ್ ಕುದೀತಾ ಇದೆ. ಸೊ ನಾವು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆಯನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಹೌದು. ಏನು ಅಂತಂದ್ರೆ, ನಾವು ತುಂಬಾ ಕುದೀತಾ ಇರೋ ನೀರ್ಗೆ ತುಳಸಿನೇ ಅಲ್ಲ ಯಾವ್ದು ಹಬ್ನ ಹಾಕಲ್ಲ. ಯಾಕಂದ್ರೆ ಅದರಲ್ಲಿರೋ ಆ ಎಸೆನ್ಸ್ ಇದೆಯಲ್ಲ ಮತ್ತೆ ನೀರಿಗೆ ಸೇರ್ಬೇಕು. ಅದರಿಂದ ನಾವು ಗ್ಯಾಸ್ ಆಫ್ ಮಾಡ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಆಫ್ ಮಾಡ್ಬಿಡೋಣ. ಒಂದ್ 2 ನಿಮಿಷದಲ್ಲಿ ಆ ತುಳಸಿದೆಲ್ಲ ಅದು ಏನಿದೆ ಎಸೆನ್ಸ್ ಎಲ್ಲ ನೀರಿಗೆ ಇಳಿಯುತ್ತೆ. ಓಕೆ, ಸೊ ವಿ ವಿಲ್ ಟರ್ನ್ ದಿಸ್ ಆಫ್. ಒಂದ್ ಸುಮಾರು 8 ರಿಂದ 10 ತುಳಸಿ ಎಲೆಗಳು. ಸೊ ಕೆಲವ್ರಿಗೆ ಡೌಟ್ ಇರುತ್ತೆ, ನಮ್ಮ ಮನೆಯಲ್ಲಿ ಕೃಷ್ಣ ತುಳಸಿ ಇದೆ, ಅದು ಹಾಕ್ಬೇಕಾ ಇಲ್ಲ ಬಿಳಿ ತುಳಸಿ ಹಾಕ್ಬೇಕಾ ಅಂತ. ಖಂಡಿತ ಈ ತರದ ರೆಮಿಡಿಗಳಿಗೆ ಬ್ಲಾಕ್ ಕಲರ್ ಇರುತ್ತಲ್ವಾ, ಕೃಷ್ಣ ತುಳಸಿ ಅಂತ ಹೇಳ್ತೀವಿ, ಅದು ಬೆಟರು. ಬಟ್ ಆದ್ರೂ ಕೂಡ ಯಾವುದೇ ತುಳಸಿಯನ್ನ ಬೆಳೆಸ್ಬೋದು. ಎಸ್, 9 ಅವರೇ ಐ ಥಿಂಕ್ ಒಂದು 3 to 4 minutes ಆಗಿರುತ್ತೆ ಅನ್ಸುತ್ತೆ. ತುಳಸಿದು ಎಲ್ಲ ಇಂಗ್ರೀಡಿಯೆಂಟ್ಸ್ ರಸ ಬಿಟ್ಕೊಂಡಿರುತ್ತೆ, ರೆಡಿ ಆಗಿರುತ್ತೆ. ಅಫ್ಕೋರ್ಸ್ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದ್ರೆ ಒಂದು ಸಣ್ಣ ತುಪ್ಪದ ಒಗ್ಗರಣೆ ತಗೊಳ್ಬಹುದು. ಬಟ್ ಇಲ್ಲ, ನಾವು ಹಾಗೆ ಅದರದ್ದೇ ಫ್ಲೇವರ್ ನ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದ್ರೆ ಹಾಗೆ ಟೇಸ್ಟ್ ಮಾಡಬಹುದು. ರೈಟ್, ಸೊ ತುಳಸಿದು ಘಮ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇದನ್ನ ನಾವೀಗ ಟೇಸ್ಟ್ ಮಾಡೋಣ. ಎಸ್. ನೈನ್ ಅವರೇ, ಇಮ್ಯುನಿಟಿ ಚೆನ್ನಾಗಿರ್ಬೇಕು, ನೀವಿನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು. ಸೊ ನಿಮ್ಮ ಆರೋಗ್ಯ ವೃದ್ಧಿ ಆಗ್ಲಿ. ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ.